ಆತ್ಮೀಯರೇ, H16ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯೋಜ ಮಲ್ಲಪ್ಪ ಜೋತರ. ಆತ್ಮೀಯರೇ, ಈ ಸೀಸ್ ಫೈರ್ ಕದನ ವಿರಾಮ ಮೋದಿ ಮತ್ತು ಶಾರ್ ಅವರಿಗೆ ತೊಂದರೆ ಕೊಡುತ್ತಾ? ಯಾಕೆಂದರೆ ವಿರೋಧ ಪಕ್ಷಗಳೆಲ್ಲ ಈ ವಿಷಯದಲ್ಲೇ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾವೆ. ಯಾಕೆ ಸೀಸ್ ಫೈರ್ ನಮ್ಮ ಬದಲಾಗಿ ಟ್ರಂಪ್ ಅವ್ರು ಮಾಡಿದರು? ನಾವು ನಿರ್ಧಾರ ತಗೊಳ್ಬೇಕಾಗಿತ್ತು. ನಮಗಿದು ಪೂರ್ವದಲ್ಲಿ ಅವ್ರು ಯಾಕೆ ತೆಗೆದುಕೊಂಡ್ರು? ಅವರು ಯಾರು? ಹೂ ಇಸ್ ದಟ್ ಪರ್ಸನ್? ಅಮೇರಿಕ ನಮ್ಮ ಮಧ್ಯಸ್ಥಿಕೆ ಯಾಕೆ ಮಾಡಬೇಕು? ಇಲ್ಲಿವರೆಗೆ ನಮ್ಮ ವಿದೇಶಾಂಗ ನೀತಿಯಲ್ಲೇ ಯಾವುದೇ ಇನ್ನೊಂದು ದೇಶ ಅದರಲ್ಲಿ ಹಸ್ತಕ್ಷೇಪ ಮಾಡುವಾಗಿಲ್ಲ ಅಂಥೇಳಿ ಅಗ್ರಿಮೆಂಟ್ ಆಗಿದೆ, ಶಿಮ್ಲಾ ಅಗ್ರಿಮೆಂಟ್ ಆಗಿದೆ. ಪಾಕಿಸ್ತಾನ ಒಂದು ಸೈಡ್ ಬಿಟ್ಟಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಈಗ ಯಾಕೆ ಅವರು ಅಂದರು ಮತ್ತು ಅದಕ್ಕೆ ಭಾರತ್ ಸಹಮತಿ ಯಾಕೆ ತೋರಿಸ್ತು? ಇದಕ್ಕೆ ಮೋದಿ ಮತ್ತು ಶಾರ್ ಅವರು ತಗೊಳ್ಬೇಕಾಗಿದೆ. ಅದಕ್ಕೆ ನೀವು ಜಲ್ದಿಯಾಗಿ ಪಾರ್ಲಿಮೆಂಟ್ ಸೆಷನ್ ಕರೀರಿ, ಅಲ್ಲಿ ಚರ್ಚೆ ಆಗಲಿ. ಯಾಕೆ ಇದನ್ನು ಮಾಡಿದಿರಿ ನೀವು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಇದು ಸಣ್ಣ ತಪ್ಪಲ್ಲ, ನಿಜವಾಗಿ ದೊಡ್ಡ ತಪ್ಪಿದು. ಮೋದಿ ಅವರು ಸೀಸ್ ಫೈರ್ ಮಾಡೋಕ್ಕಿಂತ ಪೂರ್ವದಲ್ಲ ವಿರೋಧ ಪಕ್ಷಗಳು ವಿಶ್ವಾಸ ತಗೊಳ್ಬೇಕಾಗಿತ್ತು. ಹೌದು, ಇದು ಏನು ತೆಗೆದುಕೊಂಡ್ರು ಅಲ್ಲಿದ್ದಾಗ ನಾವು ಬದ್ಧ ಅಂತ ಹೇಳಿ ವಿರೋಧ ಪಕ್ಷ ಬದ್ದು ಇದ್ದಾರೆ ಈಗ. ಆದರೆ ಅಲ್ಲೇ ಸೀಸ್ ಫೈರ್ ಮಾಡಿದ ಮೇಲೆ ಮತ್ತು ಪಾಕಿಸ್ತಾನ ತನ್ನ ಏನಪ್ಪ ಅಂತಂದರೆ ಸ್ಟಾರ್ಟ್ ಮಾಡಿದ, ನಿಲ್ಲಿಸಿಲ್ಲ ಯುದ್ಧ. ಅದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಪಾಕಿಸ್ತಾನ ಅನ್ನುವಂಥ ಎಂದೂ ನಂಬಿಕೆಗಾರರಿಲ್ಲದಂಥ ಭಯೋತ್ಪಾದಕರನ್ನು ಹುಟ್ಟಾಕುವಂಥ ಮತ್ತು ಜಗದ ಒಂದು ಏನಪ್ಪ ಅಂತ ಭಯೋತ್ಪಾದಕರ ತಾಣದಂಥ ಆ ಜನರು ಎಂದಿಗೂ ವಿಶ್ವಾಸಗಾರರಲ್ಲ ಅನ್ನೋದನ್ನು ಕಳೆದ 75 ವರ್ಷ ನಾವು ನೋಡ್ತಾ ಬಂದಿದ್ದೀವಿ. ಅಂಥ ಪ್ರಸಂಗದಲ್ಲ ಒಬ್ಬ ಮೂರನೇ ಪರ್ಸನ್ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿದ್ರು ಅಂತೇಳಿ ನೀವು ಅದಕ್ಕೆ ಯಾಕೆ ಒಪ್ಪಿಗೆ ಕೊಟ್ರಿ? ತಮಗೆ ಬೇಕಾದಾಗ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನದ ಹೋಗಿ ಅಲ್ಲಿಯ ತಮ್ಮ ಟೆರರಿಸ್ಟ್ ಬೇಕಾದಂಥವ್ರು ಹೊಡೆದು ಬಂದರು. ನಿಮಗೆ ಒಸಾಮಾ ಬಿನ್ ಲಾಡೆನ್ನ ಅನ್ನೋದು ನಿಮಗೆಲ್ಲ ಗೊತ್ತಿದ್ದ ವಿಷಯ. ಅಂದಾಗ ಅಮೇರಿಕನಾದರೂ ಹೇಗೆ ನಂಬಿದ್ರಿ? ಅಮೇರಿಕ ತನ್ನ ಹಿತಾಸಕ್ತಿ ಕಾಯಿಸುವಾಗ ಇದನ್ನು ದುರುಪಯೋಗ ಮಾಡಿಕೊಂಡು ಭಾರತದ ಸಮಸಮದಲ್ಲೇ ಪಾಕಿಸ್ತಾನ ಇಟ್ಕೊಂಡು 2 ದಿನಗಳಿಗೆ ತಾನು ಬರುವಂಥ ಪ್ರಯತ್ನ ಮಾಡೋದು ತಪ್ಪಲ್ಲೇನೋ ಅಂತ ಪ್ರಶ್ನೆ ಮಾಡ್ತಾಯಿದ್ದ. ಯಾಕಂದರೆ ಆಲ್ರೆಡಿ ನಮ್ಮ ಸೈನ್ಯದಿದ್ದು ಯುದ್ಧ ಸ್ಟಾರ್ಟ್ ಮಾಡಿತ್ತು, ಒಂದು ಹಂತದವರೆಗೆ ಚೆನ್ನಾಗಿ ನಡೆದಿತ್ತು. ಮತ್ತು ಅದರಲ್ಲೂ ಪಾಕದಲ್ಲಿದ್ದ ಇದ್ದಂಥ ಭಯೋತ್ಪಾದಕ ತಾಣಗಳನ್ನು ಹೊಡಿತಾ ಇತ್ತು, ಇನ್ನು ಹೊಡೆಯುವ ದಿಶೆಯಲ್ಲೇ ಮುಂದಕ್ಕೆ ಹೆಜ್ಜೆ ಇಡ್ತಾ ಇತ್ತು, ಎಲ್ಲ ಒಳ್ಳೆಯ ಹೆಜ್ಜೆಗಳಾಗಿತ್ತು. ಆದರೆ ಈ ನಡುವೆ ಸೀಸ್ ಫೈರ್ ಯಾಕೆ ಮಾಡಿದ್ರಿ? ಏನು ಕಾರಣ ಮಾಡಿದ್ರಿ? ಇದು ಕಾರಣ ಏನು? ಅದಕ್ಕೆ ಸೆಷನ್ ಕರೀರಿ ಅಂತೇಳಿ ಬೆಲೆ ಇಟ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಒಂದು ವೇಳೆ ಇವತ್ತೇನಾದರೂ ಇನ್ನೂ ಚರ್ಚೆ ಶುರುವಾಗಿದೆ. ಇಂದಿರಾ ಗಾಂಧಿ ಅವರು ಇದ್ದಿದ್ರೆ ಏನಾಗ್ತಿತ್ತು? ಯಾವ ಡಿಸಿಷನ್ ತೊಗೊಳ್ತಾ ಇದ್ರು? ಅವ್ರು ಅಮೇರಿಕಾ ಮಾತನ್ನು ಕೇಳ್ತಾ ಇದ್ರ? ಇನ್ನುಳಿದ ಯಾವುದೇ ವ್ಯಕ್ತಿ ಮಾತನ್ನು ಕೇಳ್ತಾ ಇದ್ರ? ಎಷ್ಟೋ ಪ್ರಬಲರು ಜಗದಲ್ಲೇ ಅವ್ರ ಮಾತನ್ನು ಅವ್ರು ಕೇಳ್ತಾ ಇದ್ರು ಅನ್ನೋಂಥ ಮಾತು ಇವತ್ತು ಚರ್ಚೆ ಹೇಳ್ತಾ ಇದ್ದಾವೆ. ಮತ್ತು ನಿಜವಾಗಿಯೂ ಇದು ವಿಚಾರ ಮಾಡುವಂಥ ವಿಷಯನೂ ಆಗಿದೆ. ಮೋದಿ ಮತ್ತು ಶಾರ್ ಅವರು ಈ ವಿಚಾರದಲ್ಲಿ ಯಾಕೆ ಈ ಒಂದು ವಿಷಯದಲ್ಲಿ ಒಂದು ರೀತಿ ಹಿಂದೇಟಂತಿರೋ ಮುಂದೇಟಂತಿರೋ ಮಾಡಿದ್ರು, ತಪ್ಪು ಯಾಕೆ ಮಾಡಿದ್ರು ಅಂತೇಳಿ. ಯಾಕಂದ್ರೆ ಸೀಸ್ ಫೈರ್ಕ್ಕೆ ಪಾಕಿಸ್ತಾನ ಒಪ್ಪಿಗೆ ಕೊಟ್ಟು ಮಾತು ಪಾಲಿಸಿದ್ರೆ ಮಾತು ಹೇಳ್ತಾನೆ ಇರಲಿಲ್ಲ, ಈ ಸಮಸ್ಯೆನೂ ಆಗ್ತಿರಲಿಲ್ಲ. ಆಯ್ತು ಬಿಡಪ್ಪ, ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ, ಮತ್ತು ಇವರು ಏನೋ ಒಂದು ಇದರಲ್ಲಿ ಇಲ್ಲ, ಇನ್ನೊಂದು ಏನಾದರೂ ಭಯೋತ್ಪಾದಕ ಕೃತ್ಯ ನಮ್ಮ ರಾಷ್ಟ್ರದಲ್ಲಿ ಆಯ್ತಪ್ಪ ಅಂದರೆ ನಾವು ಯುದ್ಧವನ್ನು ಸಾರ್ತೀವಿ ಅಂತ ಹೇಳಿದರು. ಅಡ್ಡಿ ಇಲ್ಲ, ಬರುವಾಗ ಚೆನ್ನಾಗಿದೆ, ಇನ್ನು ಮುಂದೆ ಹೋಗಲಿ ಅನ್ನೋಂಥ ಮಾತು ತಡೆದರು. ಇಂಥ ಪ್ರಸಂಗದಲ್ಲೇ ಚೈನಾದ ಸಪೋರ್ಟ್ ಇರ್ಬೋದು, ಟರ್ಕಿ ಸಪೋರ್ಟ್ ಇರ್ಬೋದು, ಯಾವುದೇ ಸಪೋರ್ಟ್ ಇರಲಿ, ಬಟ್ ಇಂಡೈರೆಕ್ಟಾಗಿ ಅಮೇರಿಕ ಸಪೋರ್ಟ್ ಇದ್ದು ಇರ್ಬೋದು. ಯಾಕಂತಂದ್ರೆ ಏಕಾಏಕಿ 2 ದೇಶಗಳ ಬದಲಾಗಿ ಟ್ರಂಪ್ ಅವ್ರು ಯಾಕೆ ಹೇಳಿದರು? ಇದಕ್ಕೆ ಹಂಗಾದ್ರೆ ಮೋದಿ ಅವ್ರ ಒಪ್ಪಿಗೆ ಮೋದಿ ಅವ್ರ ಒಪ್ಪಿಗೆ ಇತ್ತಂದ್ರೆ ಶಿಮ್ಲಾ ಅಗ್ರಿಮೆಂಟ್ ಇತ್ತಲ್ಲ ನಮ್ಮ ಮೂಲಕ, ಅದಕ್ಕೆ ಯಾಕೆ ಇವರು ಒಪ್ಪಿಗೆ ಕೊಟ್ಟರು? ಮೂರನೇದವ್ರಿಗೆ ಯಾಕೆ ಆಸ್ಪತ್ರೆ ಕೊಟ್ಟರು? ಮತ್ತೊಂದು ಸ್ಥಳದಲ್ಲಿ ಅಂದರೆ ಈ ಒಂದು ಶಿಮ್ಲಾ ಬಿಟ್ಟು ಬೇರೆ ಕಡೆ 3ನೇ ಸ್ಥಳದಲ್ಲಿ ಕೂತ್ಕೊಂಡು ಮಾತಾಡುವಂಥ, ಚರ್ಚೆ ಮಾಡುವಂಥ, ಈ ಶಾಂತಿಯ ಮಾತಿನಿಂದ ಮಾತಾಡುವಂಥ ಮಾತಿಗೆ ಒಪ್ಪಿಗೆ ಯಾಕೆ ಕೊಟ್ಟರು ಅನ್ನುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಮತ್ತಷ್ಟು ಕಾಂಗ್ರೆಸ್ ಆಗಿರ್ಬೋದು ಮತ್ತು ವಿರೋಧ ಪಕ್ಷಗಳಾಗಿರ್ಬೋದು ಒಂದೇ ಒಂದು ಅಡಿಯಲ್ಲಿ ಬಂದುಕೊಂಡು ಗಟ್ಟಿಮುಟ್ಟಾಗಿ ಸಂಯುಕ್ತವಾಗಿ ಜೋಡಿಯಾಗಿ ಮೋದಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈಗ ಮೋದಿ ಅವರು ಏನು ಉತ್ತರ ಕೊಡ್ತಾರೋ ಏನೋ, ಇಲ್ಲಿವರೆಗೆ ಮಾತ್ರ ಕೊಟ್ಟಿಲ್ಲ, ಇನ್ನು ಕೊಡ್ಬೋದಿಲ್ಲ ಅಂತಲ್ಲ. ಆದರೆ ಈ ಒಂದು ನೀತಿ, ಅದರಲ್ಲೂ ಅಮೇರಿಕಂಥ ದೇಶದ 3ನೇ ದೇಶದಲ್ಲಿ ಎಂಟ್ರಿ ಮಾಡೋದು ಸರಿನಾ ಅಂತ. ಯಾಕೆಂದರೆ ಕಾಶ್ಮೀರ ಇದೇನಪ್ಪ ಅಂದ್ರೆ ನಮ್ಮ ಭಾರತದ ಭಾಗ, ಹಂಗೆ ಅದ್ರ ಇನ್ನೊಬ್ರು ತರೋ ಅವಶ್ಯಕತೆ ಇಲ್ಲ ನಮಗೆ. ಮತ್ತು ಪಾಕಿಸ್ತಾನಕ್ಕಿರುವಂಥ ಒಂದು ಈ ತಿಕ್ಕಾಟ, ಈವನ್ ಪಾಕಿಸ್ತಾನಕ್ಕೂ ನಾವು ಕೊಡ್ಲಿಕ್ಕೆ ತಯಾರಿಲ್ಲ. ನಾವು ಯಾವುದೇ ಪ್ರಸಂಗದ ಕಾಶ್ಮೀರ ನಮ್ಮಲ್ಲಿ ಇಟ್ಕೊಳ್ಳೋಂಥದ್ದು. ಇದಕ್ಕಾಗಿ ಯುದ್ಧ ಆಗ್ತಿದೆ ಕಳೆದ 75 ವರ್ಷಗಳಿಂದ. ಸಾಕಷ್ಟು ದುಡ್ಡನ್ನು ಅದಕ್ಕೆ ವ್ಯರ್ಥ ಮಾಡಿದ್ದೀವಿ, ಹಾಳು ಮಾಡಿದ್ದೀವಿ. ಡಿಫೆನ್ಸ್ಗೆ ಸಾಕಷ್ಟು ಪ್ರತಿ ವರ್ಷ ದುಡ್ಡು ಹಾಕ್ತಾನೆ ಇರ್ತೀವಿ. ಅಂದಾಗ ಇನ್ನೊಬ್ಬರ 3ನೇ ಒಂದು ಶಕ್ತಿಯನ್ನು ತರೋದ್ರಲ್ಲಿ ಅರ್ಥ ಇದೆನಾ ಅಂತೇಳಿ. ಯಾಕೆಂದರೆ ಭಾರತ ಮತ್ತು ಪಾಕ್ ಇವ್ರ ಮಧ್ಯದಲ್ಲಿದ್ದಂಥದ್ದು ಒಂದೇನು ಸೆನ್ಸಾಟ, ಅದರಲ್ಲೇ 3ನೇದವ್ರು ಬೇಡಪ್ಪ ಅಂತ ತಿಳ್ಕೊಂಡು ಇಂದಿರಾ ಗಾಂಧಿ ಅವರಿದ್ದಾಗ ಇಲ್ಲಿ ಶಿಮ್ಲಾ ಒಪ್ಪಂದ ಆಗ್ತದೆ. ಆ ಒಪ್ಪಂದ ನಾವು ಮೀರಿದ್ವಿ ಅಂತ ಅವ್ರು ಹೇಳಿದರು. ಆದರೆ ಇನ್ನೂ
ಭಾರತದ ಹಿಂದೆ ಸರಿದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಈ ನಡುವೆ ಈ ಡೆವಲಪ್ಮೆಂಟ್ ಆಗಿದ್ದು, ಅದರಲ್ಲೂ ಸೀಸ್ ಫೈರ್ಗೆ ಒಪ್ಪಿ ನಂತರ ಮತ್ತೆ ಸೀಸ್ ಫೈರ್ನ ಕಿತ್ತಾಕಿ, ಅಂದರೆ ಕದನ ವಿರಾಮವನ್ನು ಕಿತ್ತಾಕಿ ಅದು ಅದ್ರ ಮೇಲೆ ದಾಳಿ ನಡೆಸ್ತಾ ಇರುವಂಥ ಪಾಕಿಸ್ತಾನ ನಂಬುದು ಹೇಗಪ್ಪ ಅಂತೇಳಿ. ಯಾಕಂದರೆ ಕಳೆದ 75 ವರ್ಷಗಳಿಂದ ನಿರಂತರವಾಗಿ ಯುದ್ಧಗಳ ಮೇಲೆ ಯುದ್ಧ, ಜೊತೆಗೆ ನಮ್ಮಲ್ಲಿ ಒಂದು ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾ ಬಂದಿದ್ದು 1, 2 ಅದನ್ನು ಯಾವ ರೀತಿಯಾಗಿ ಹೇಳ್ಬೇಕು. ಇವನ್ ಭಾರತ ಒಳಗೆ ಸಹಿತ ಅನೇಕ ಕಡೆಗಳಲ್ಲಿ ಭಯೋತ್ಪಾದಕ ಕೃತ್ಯಗಳಾಗಿದ್ದು, ಅದರ ಹಿಂದೆ ಈ ಒಂದು ಪಾಕಿಸ್ತಾನದಲ್ಲಿ ಹುಟ್ಟಿ ಬೆಳೆದಂಥ ಒಂದು ಏನಪ್ಪ ಅಂತಂದ್ರೆ ಟೆರರಿಸ್ಟ್ ತಂಡಗಳು ಭಾರತಕ್ಕೆ ಬಂದಿದ್ದು ಮಾಡಿದ್ದು ನೈಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಬಾಂಬೆದಲ್ಲಿ ಆದಂಥ ದಾಳಿ, ಕಸಾಬ್ನಿಂದ ಆದಂಥ ದಾಳಿ, ಅವ್ರ ಜೊತೆಗಾರರಿಂದ ಆದಂಥ ದಾಳಿ ಎಂದಿಗೂ ಮರಿಲಾರದ ಒಂದು ನಮ್ಮ ಸಂಬಂಧಗಳನ್ನ ಮತ್ತೊಂದು ನೆನಪು ಮಾಡುವಂಥದ್ದಾಗಿದೆ. ಇಂತಹ ಸಂದರ್ಭದಲ್ಲಿ ನೀವು ಪಾರ್ಲಿಮೆಂಟ್ ಕರಿಬೇಕು, ಯಾಕೆ ಒಪ್ಪಿದ್ರಿ, ಟ್ರಂಪರ ಮಾತನ್ನು ಯಾಕೆ ಪಾಲಿಸಿದ್ರಿ, ಏನು ಮಾತಾಡಿದ್ರಿ, ಅದ್ರ ಹಿಂದೆ ಏನು ನಡೀತು, ಯಾವುದು ಎಂತು ಎಲ್ಲ ಪಾರ್ಲಿಮೆಂಟ್ ತಿಳಿಸ್ಬೇಕು ಅಂತ. ಯಾಕಂದರೆ ಪಾರ್ಲಿಮೆಂಟ್ನ ಮುಖ್ಯ ಇಲ್ಲ, ಪಾರ್ಲಿಮೆಂಟ್ ತಿಳಿಸ್ರಿ, ನಮ್ಮ ಚರ್ಚೆ ಆಗಲಿ ಅದರ ಬದಲಾಗಿ ಅನ್ನುವಂಥ ಮಾತನ್ನು ಇವತ್ತು ಕಾಂಗ್ರೆಸ್ ತೀವ್ರವಾಗಿ ಹೇಳ್ತಾ ಇದೆ. ಇದಕ್ಕೆ ಬಿ ಜೆ ಪಿಗರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮೋದಿ ಮತ್ತು ಶಾ ಅವರಾಗಿರ್ಬೋದು ಉತ್ತರ ಕೊಡೋದ್ರ ಸುಲಭ ಮಾತಲ್ಲ. ಯಾಕಂದ್ರೆ ಒಂದು ವಿದೇಶಾಂಗ ನೀತಿಯ ಹಿನ್ನೆಲೆಯಲ್ಲೇ ಈ ಪ್ರಶ್ನೆಗಳು ಇವತ್ತು ಕೇಳ್ತಾ ಇರೋದ್ರಿಂದಾಗಿ ಸಹಜವಾಗಿ ಪ್ರತಿಯೊಂದು ಪ್ರಶ್ನೆಗೂ ಸಹಿತ ಉತ್ತರ ಹುಡುಕುವಂಥ ಕೆಲಸ ಇವತ್ತು ಮೋದಿ ಮತ್ತು ಶಾ ಅವ್ರದ್ದಾಗ್ಯದ. ಆದರೆ ಒಂದು ಮಾತಿಲ್ಲಿ ಗಮನಿಸಬೇಕಾಗಿದೆ, ಇಲ್ಲಿವರೆಗೆ ಈ ಒಂದು ನಮ್ಮ ವಿರೋಧ ಪಕ್ಷ ಆಗಿದ್ದಂಥ ಬಿ ಜೆ ಪಿ ಒಂದು ಕಾಲದಲ್ಲೇ ಏನೇನು ಪ್ರಶ್ನೆ ಮಾಡ್ತಾಯಿತ್ತು ಕಾಂಗ್ರೆಸ್ಸನ್ನು, ಇವತ್ತು ಆಡಳಿತಕ್ಕೆ ಬಂದಿದ್ದಕ್ಕಾಗಿ ಮಾಡಿ ತಪ್ಪುಗಳು ಪ್ರಶ್ನೆ ಮಾಡುವಂಥ ಪ್ರಸಂಗ ಬರಲಿಕ್ಕಂತದಂತ. ಅಂದ್ರೆ ಇದರ ಅರ್ಥ ಇಷ್ಟ ಇಲ್ಲ, ನಡೆಯುವವನು ಎಡುವವನು ಕುಳಿತವನಲ್ಲ ಅಂತೇಳಿ. ಕುಳಿತವ ಏನಾಗಬೇಕು, ಹಾರ್ಟ್ ಅಟ್ಯಾಕ್ ಆಗಬೇಕಷ್ಟೆ. ಹೀಗಾಗಿ ಇವತ್ತು ಈ ಕಾಂಗ್ರೆಸ್ಸಿನ ದಾಳಿಗೆ ಮೋದಿ ಮತ್ತು ಶಾ ಅವರು ನಿರುತ್ತರಾಗ್ತಾ ಇದ್ದಾರಾ ಅನ್ನುವಂಥದ್ದು. ಯಾಕಂದ್ರೆ ಹೊಸ ಏನಪ್ಪ ಅಂತಂದ್ರೆ ರಾಜನೀತಿ ತೊಗೊಂಬಂದರು, ಹೊಸ ವಿದೇಶಾಂಗ ನೀತಿ ತೊಗೊಂಬಂದರು. ಏನಿದು ಒಟ್ಟಾರೆಯಾಗಿ ಒಂದೇ ದಿನದಲ್ಲೇ ಏನಪ್ಪ ನಡೆದಂಥ ಘಟನೆ ಇದು. ಏಕಾಏಕಿ ಒಬ್ಬ ಟ್ರಂಪ್ ಬರ್ತಾರೆ, ಇಲ್ಲ ಯುದ್ಧ ನಿಂತು ಹೋಗಿಬಿಡಿದು, ಸೀಸ್ ಫೈರ್ ಆಗ್ಯದ, ಮತ್ತಿತ್ತು ಪಾಕಿಸ್ತಾನ ಒಪ್ಪ್ಯದ, ಇತ್ತು ಇಂಡಿಯಾದ ಮಿತ್ರರು ಒಪ್ಪಿದ್ದಾರೆ, ಭಾಳ ಬುದ್ಧಿವಂತಿಗೆ ಹೆಜ್ಜೆ ಹಾಗೆ ಹೀಗೆ ಮಾತಾಡಿ ಹೋದಂಥ ಟ್ರಂಪ್ ಅವರು ಅದೇ ಆದ 3 ಗಂಟೆ ಒಳಗನ ಸೀಸ್ ಫೈರ್ ಮುರಿಯುವಂಥ ಕದನ ವಿರಾಮ ಕಿತ್ತಾಕುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿದ್ದಕ್ಕೆ ಇಲ್ಲಿವರೆಗೆ ಪಾಕಿಸ್ತಾನಕ್ಕೆ ಏನು ಕೇಳಿತಿದ್ವು, ಟ್ರಂಪ್ ಅವ್ರು ಏನು ಕೇಳಿದರು, ಯಾಕೆ ದಾಳಿ ಮಾಡಿದ್ರು ಅಂತ ಕೇಳಿದರು, ಏನಂತ ಕೇಳಿದರು ಅವರಿಗೆ, ಇಲ್ಲಿವರೆಗೆ ಏನೂ ಇಲ್ಲ. ಜೊತೆಗೆ ಅವ್ರಿಗೆ ಮತ್ತಷ್ಟು ಲೋನ್ ಕೊಡಿಸಿ IMFದಲ್ಲಿ ಹೆಚ್ಚು ಮ್ಯಾಕ್ಸಿಮಮ್ ಇರುವಂಥದ್ದು ಫಂಡ್ ಯಾರ್ದು, ಅಮೇರಿಕಾದು. ಅಮೇರಿಕ ವಿರೋಧ ಮಾಡಬಹುದಾಗಿತ್ತು, ಆ ಫಂಡ್ ಕೊಡಬೇಡ್ರಪ್ಪ ಅಂತ. ಯಾಕಂದರೆ ಡೆವಲಪ್ಮೆಂಟ್ಗೆ ಅದು ಯೂಸ್ ಮಾಡೋದಿಲ್ಲ ಅಂತ ವಿರೋಧ ಮಾಡೋದಿಲ್ಲ. ಅದೇ ಕಾಲಕ್ಕೆ ಇನ್ನುಳಿದ ದೇಶಗಳು ವಿರೋಧ ಮಾಡೋದಿಲ್ಲ. ಇವೆಲ್ಲ ಗಮನಿಸಿದಾಗ ಸೂಕ್ಷ್ಮವಾಗಿ ಪಾಕಿಸ್ತಾನ ಇನ್ನುಳಿದ ದೇಶಗಳಿಗೂ ಅದು ಬೇಕು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲೇ ಮೋದಿ ಅವರು ತೆಗೆದುಕೊಂಡಂಥ ಈ ಡಿಸಿಷನ್ ಸೀಸ್ ಫೈರ್ಗೆ ಒಪ್ಪಿದ್ದು ಇದು ತಪ್ಪು, ಇದರ ಬಗ್ಗೆ ಡಿಸ್ಕಷನ್ ಆಗಲಿ ಅನ್ನೋದು ಕಾಂಗ್ರೆಸ್ಸಿನ ಒಂದೇನಪ್ಪ ಅಂದ್ರೆ ಡಿಮಾಂಡ್, ಮಾತು ಅಥವಾ ಬೇಡಿಕೆ. ಈ ಬೇಡಿಕೆಯನ್ನು ಒಪ್ತದನ ಮೋದಿ ಶಾ ಅವರು. ಮತ್ತು ಇಲ್ಲಿವರೆಗೆ ಮೌನ ಯಾಕಿದ್ದಾರೆ ಇವರಿಬ್ಬರು, ಏನಿದೆ ಹಿಂದಿರುವಂಥ ರಹಸ್ಯ ಏನು, ಅಮೇರಿಕ ಭಾರತಕ್ಕೆ ಮೋಸ ಮಾಡಿತಾ ಅನ್ನುವಂಥ ಇನ್ನೊಂದು ಪ್ರಶ್ನೆಯೂ ಇಲ್ಲಿ ಹೇಳ್ತಾ ಇದೆ. ಯಾಕಂದರೆ ಒಂದೇದು IMFದಲ್ಲೇ ಈ ಲೋನ್ ಕೊಡೋದಕ್ಕೆ ವಿರೋಧ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಎರಡನೇದಾಗೆ ಸ್ವತಃ ತಾಣ ಮಧ್ಯಸ್ಥಿಕೆ ವಹಿಸ ಎರಡದ್ರ ಮಧ್ಯದಲ್ಲೇ ಸೀಸ್ ಫೈರ್ ಮಾಡಿಸ್ತು, ಮಾಡಲಿ ಅಟ್ಲೀಸ್ಟ್ ಆ ಸೀಸ್ ಫೈರ್ ಕಂಟಿನ್ಯೂ ಆಗಬೇಕಲ್ಲ, ಅದು ಆಗಲಿಲ್ಲ. ಮತ್ತು ಅದಕ್ಕೆಲ್ಲ ದಾಳಿ ಶುರು ಮಾಡಿಬಿಡ್ತು ಪಾಕಿಸ್ತಾನ. ಇವೆಲ್ಲ ಗಮನಿಸಿದಾಗ ಪಾಕ್ ಇದ್ದಿದ್ದು ಇಂಥದ್ದು ಇನ್ಯಾರ ಮಾತು ಕೇಳಿದ್ರು ಅನ್ನೋದು ಒಂದು ಅನಿಸಿದ್ರೆ, ಇನ್ನೊಂದು ಅಮೇರಿಕ ಈ ಹಿನ್ನೆಲೆಯಲ್ಲಿ ಒಬ್ಬ ಭಯೋತ್ಪಾದಕ ದೇಶದ ಜೊತೆಗೆ ಭಾರತವನ್ನು ಸಮವಾಗಿ ನೋಡಿದ್ದು ಮಾತ್ರ ನೋವಿನ ಸಂಗತಿ ಆಗಿದೆ ಅಂತೇಳಿ ಕಾಂಗ್ರೆಸ್ಸಿನ ಅಭಿಪ್ರಾಯ ಆಗ್ಯದ. ಹೀಗಾಗಿ ಒಟ್ಟಾರೆಯಾಗಿ ಏನೋ ಆಗಲಿ, ಮಾತುಕತೆ ಶಿಮ್ಲಾ ಒಪ್ಪಂದ ಪ್ರಕಾರ ಆಗಲಿ ಅನ್ನುವಂಥ ಮಾತಿದ್ದರೂ ಈಗಂತೆ ಅವರು ದಾಳಿ ನಡೆಸಿದಾರೆ ಇನ್ನೇನೇನು ಆಗ್ತದೆ ಏನಿಲ್ಲ ಅನ್ನುವಂಥ ಒಂದು ಕಡೆ ಇದ್ದರೂ ಸಹಿತ ಮೋದಿಯವರು ಸಂಸತ್ತನ್ನು ಕರೆದ ವಿರೋಧ ಪಕ್ಷಗಳ ಒಂದು ಸವಾಲಿಗೆ ಉತ್ತರ ಕೊಡ್ತಾರ ಅನ್ನುವಂಥ ಹೊಸ ಸಮಸ್ಯೆ ಎದುರಿಗೆ ಬಂದು ನಿಂತದ. ಇದು ಈಗಿನ ಇತ್ತೀಚಿನ ಡೆವಲಪ್ಮೆಂಟ್. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥ ದೇಶ ತಾರಾಮಿದು ಸತ್ಯದ ಕೈಗಿನಲ್ಲಿ ವಂದನೆಗಳು.